ವಿಚ್ಛೇದನವನ್ನು ಪಡ್ಕೊಂಡ ನಂತರ ಮಾಜಿ ಪತ್ನಿಯು ಮಾಜಿ ಗಂಡನ ಮೇಲೆ ಆಸ್ತಿಯ ಹಕ್ಕನ್ನು ಕೋರಿ ದಾವೆಯನ್ನು ಸಲ್ಲಿಸಬಹುದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಇಬ್ಬರು ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನವನ್ನು ಪಡ್ಕೊಂಡ ನಂತರದಲ್ಲಿ ಅವರ ವಿಚ್ಛೇದನವನ್ನು ಪಡ್ಕೊಂಡಂಥ ಮಾಜಿ ಗಂಡ ಏನಿರ್ತಾರೆ ಅವರ ಆಸ್ತಿಯಲ್ಲಿ ಹಕ್ಕನ್ನು ಕೋರಿ ದಾವೆಯನ್ನು ಸಲ್ಲಿಸಬಹುದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ನ್ಯಾಯಾಲಯದಲ್ಲಿ ದಾವೆಯನ್ನು ಹಾಕಲಾಗಿರುತ್ತೆ. ಸೊ ಅದನ್ನು ಪ್ರಶ್ನಿಸಿದಂಥ ಮಾಜಿ ಗಂಡ ಹೈಕೋರ್ಟ್ನ ಮೆಟ್ಟಿಲನ್ನು ಏರಿರ್ತಾರೆ, ಅಲ್ಲಿಗೆ ಒಂದು ಪಿಟಿಷನನ್ನು ಫೈಲ್ ಮಾಡಿರ್ತಾರೆ. ಇದರ ವಿಚಾರಣೆಯನ್ನು ಮಾಡಿದಂಥ ಹೈಕೋರ್ಟ್ ಈ ವಿಚ್ಛೇದನ ಪಡೆದಂಥವರು ಅಂದರೆ ಹೆಂಡತಿಯು ಮಾಜಿ ಗಂಡನ ಆಸ್ತಿಯ ಹಕ್ಕನ್ನು ಕೋರಿ ದಾವೆಯನ್ನು ಸಲ್ಲಿಸಬಹುದಾ, ಆ ದಾವೆ ಮೇಂಟೈನಬಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪನ್ನು ನೀಡಿದೆ. ಈ ತೀರ್ಪಿನ ಪೂರ್ತಿ ವಿವರವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ ಇದರಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ಅವರು ಡೈವರ್ಸ್ಗೆ ಪಿಟಿಷನನ್ನು ಹಾಕ್ಕೊಂಡಿದ್ದು ಡೈವರ್ಸನ್ನು ಆಗಲೇ ಪಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಡೈವರ್ಸನ್ನು ಮಾಡ್ಕೋಬೇಕಾರೆ ಅಂದರೆ ಈ ಒಂದು ಪಿಟಿಷನನ್ನು ಹಾಕ್ಕೊಳ್ಳೋಕ್ಕಿಂತ ಮೊದಲು ಇವರು ಏನು ಮುಬಾರಕ್ ಏನು ಮಾಡ್ಕೊಂಡಿರ್ತಾರೆ ಮತ್ತು ಕುಲನಾಮ ಏನು ಇದು ಮಾಡ್ಕೊಳ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅಂದರೆ ಮುಸ್ಲಿಂ ಒಂದು ಧಾರ್ಮಿಕ ಒಂದು ಪದ್ಧತಿಯಂತೆ ಅವರು ಒಂದು ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ಸೊ ಆ ಅಗ್ರಿಮೆಂಟ್ ಅಂತೆ ಅವರಿಗೆ ಮನೆ ಏನಿರ್ತದೆ ಆ ಆಸ್ತಿನಲ್ಲಿ 1/4 ಭಾಗದ ಸ್ವತ್ತನ್ನು ಅವರಿಗೆ ಕೊಡಬೇಕಾಗಿರುತ್ತೆ. ಸೊ ಇದು ಡೈವರ್ಸ್ ಸಂದರ್ಭದಲ್ಲೂ ಕೂಡ ಅದನ್ನು ಒಪ್ಕೊಂಡಿರ್ತಾರೆ. ಸೊ ಆದರೆ ಅದನ್ನು ಕೊಟ್ಟಿರಲ್ಲ. ಸೊ ಡೈವರ್ಸ್ ಆಗಿರುತ್ತೆ. ಸೊ ಹಾಗಾಗಿ ಡೈವರ್ಸ್ ಆದ ನಂತರದಲ್ಲಿ ಇದನ್ನು ಮತ್ತೆ ಪಿಟಿಷನ್ ಹಾಕ್ಕೊಂಡು ಆ ಮನೆ ಏನಿರ್ತದೆ ಅದರಲ್ಲಿ 1/4 ಭಾಗದ ಹಕ್ಕನ್ನು ತನ್ನಗೆ ಕೊಡುವಂತೆ ಮಾಜಿ ಪತ್ನಿಯು ಪಿಟಿಷನನ್ನು ಹಾಕಿರ್ತಾರೆ. ಇದನ್ನು ಪ್ರಶ್ನಿಸಿ ಅಂದರೆ CPCಯ ಸೆಕ್ಷನ್ 24 ಏನಿದೆ ಇದು ಪರ್ಮನೆಂಟ್ ಅಲಿಮನಿಯನ್ನು ರಿಸ್ಟ್ರಿಕ್ಟೆಡ್ ಮಾಡುತ್ತೆ. ಸೊ ಹಾಗಾಗಿ ಮಾಡಲಿಕ್ಕೆ ಬರೋದಿಲ್ಲ. ಮತ್ತು ಆಲ್ರೆಡಿ ಈ ಪಿಟಿಷನ್ ಕ್ಲೋಸ್ ಆಗಿರೋದ್ರಿಂದ ಫ್ಯಾಮಿಲಿ ಕೋರ್ಟ್ ಇದರ ಬಗ್ಗೆ ತೀರ್ಪನ್ನು ಕೊಡೋದಕ್ಕೆ ಬರೋದಿಲ್ಲ, ಈ ಸೂಟು ಮೇಂಟೈನಬಲ್ ಅಲ್ಲ ಅಂಥೇಳಿ ಗಂಡ ಹೈಕೋರ್ಟ್ನ ಮೆಟ್ಟಿಲನ್ನು ಏರಿರ್ತಾರೆ. ಇದರ ವಿಚಾರಣೆಯನ್ನು ಮಾಡಿದಂಥ ಹೈಕೋರ್ಟ್ ಅಂದರೆ ಫ್ಯಾಮಿಲಿ ಕೋರ್ಟ್ನ ಸೆಕ್ಷನ್ 7 ಏನಿದೆ ಇದರ ಪ್ರಕಾರ ಅಂದರೆ ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಹಕ್ಕುಗಳು ಏನೇನು ಬರಬೇಕಾಗಿರುತ್ತೆ ಅದನ್ನು ಅಲಿಮಿನಿ ಆಗಿರ್ಬೋದು, ಡೈವರ್ಸ್ ಆಗಿರ್ಬೋದು, ಈ ವಿಚಾರಗಳನ್ನು ವಿಚಾರಣೆಯನ್ನು ಮಾಡ್ಬೋದಾಗಿರುತ್ತೆ. ಆದರೆ ಇಲ್ಲಿ ಅವರ ಇಬ್ಬರ ನಡುವೆ ಒಂದು ಒಪ್ಪಂದ ಅಂದರೆ ಒಪ್ಪಿಗೆ ಆಗಿರೋದ್ರಿಂದ ಸೊ ಅದನ್ನು ಮಾಡೋದಕ್ಕೆ ಅಧಿಕಾರ ಇರುತ್ತೆ. ಇದು ಕೌಟುಂಬಿಕ ವಿಚಾರಕ್ಕಾಗಿ ಬಂದಿರುತ್ತೆ. ಸೊ ಹಾಗಾಗಿ ಮಾಡ್ಬೋದಾಗಿರುತ್ತೆ ಅಂಥೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿದಂಥ ಕೃಷ್ಣ ಎಸ್ ದೀಕ್ಷಿತ್ ಮತ್ತು ವಿಜಯ್ ಕುಮಾರ್ ಎ ಪಾಟೀಲ್ ಈ ನ್ಯಾಯಾಧೀಶರುಗಳು ಈ ಒಂದು ತೀರ್ಪನ್ನು ನೀಡಿದ್ದು ಇದರಲ್ಲಿ ಕೌಟುಂಬಿಕ ನ್ಯಾಯಾಲಯದ ಸೆಕ್ಷನ್ 7 ಸಬ್ಕ್ಲಾಸ್ 1 ಸಬ್ಕ್ಲಾಸ್ 3C ಏನಿದೆ ಇದರಲ್ಲಿ ಆದೇಶವನ್ನು ಮಾಡೋದಕ್ಕೆ ಅಧಿಕಾರ ಇದೆ. ಸೊ ಹಾಗಾಗಿ ಮಾಜಿ ಪತ್ನಿಯು ಮಾಜಿ ಗಂಡನ ಆಸ್ತಿಯಲ್ಲಿ ಹಕ್ಕನ್ನು ಕೇಳಿ ಅಂದರೆ ಆ ಅಗ್ರಿಮೆಂಟ್ ಆಸ್ ಪರ್ ದಿ ಅಗ್ರಿಮೆಂಟ್ ಏನಾಗಿತ್ತು ಅದರಂತೆ ಕೇಳಿ ದಾವೆಯನ್ನು ಹಾಕೋದಕ್ಕೆ ಮತ್ತು ಹಾಕುವಂಥ ಆ ದಾವೆ ಮೇಂಟೈನಬಲ್ ಆಗಿರುತ್ತೆ ಅಂಥೇಳಿ ಈ ಒಂದು ತೀರ್ಪನ್ನು ನೀಡಿದೆ. ಈ ಜಡ್ಜ್ಮೆಂಟ್ನ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಇದು ಕರ್ನಾಟಕ ಹೈಕೋರ್ಟ್ ಬಸೀರ್ ಅಹಮದ್ ವರ್ಸಸ್ ಸೂರಾಯ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ಈ ತೀರ್ಪನ್ನು ನೀಡಿರುತ್ತೆ.